ರಾತ್ರಿ ಹೊತ್ತು ಈ ಗಂಡ ತನ್ನ ಹೆಂಡತಿ ಬ್ಲಾಂಕೆಟ್ ಒಳಗ್ ಸೇರ್ಕೊಂಡು ಬೇರೆ ಯಾವನೋ ಗಂಡಸಿನ ಜೊತೆ ಮಾತಾಡ್ತಿರೋದನ್ನ ನೋಡ್ತಾನೆ. ಕೋಪದಲ್ಲಿ ಅವಳನ್ನ ಸಾಯಿಸೋಕೆ ಅಂತ ವೆಪನ್ ತೆಗಿತಾನೆ. ಆದ್ರೆ ಏನು ಯೋಚನೆ ಮಾಡಿ ಸುಮ್ನಾಗ್ತಾನೆ. ಆಮೇಲೆ ಅವಳು ಮಲಗಿದ್ಮೇಲೆ ಅವಳ ಮೊಬೈಲ್ ಚೆಕ್ ಮಾಡ್ತಾನೆ. ಅಲ್ಲಿ ಆ ವ್ಯಕ್ತಿಯ ಫೋಟೋ ಸಿಕ್ಬಿಡುತ್ತೆ. ಆದ್ರೆ ಹೆಂಡತಿ ಹತ್ರ ಏನು ಕೇಳದೆ ತನ್ನ ಫ್ರೆಂಡ್ ಜೊತೆ ಸೇರಿ ಅವನನ್ನ ಮುಗ್ಸೋಕೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿಗೆ ಹೋದಾಗ ಗೊತ್ತಾಗತ್ತೆ ಆ ವ್ಯಕ್ತಿಗೆ ಆಗ್ಲೇ ಮದುವೆ ಆಗಿತ್ತು. ಮತ್ತೆ ಅವನ ಹೆಂಡತಿ ಈ ಸಿಟಿಯಲ್ಲೇ ದೊಡ್ಡ ಲಾಯರ್ ಆಗಿದ್ಲು. ಇದನ್ನ ನೋಡಿ ಇವನು ಸುಮ್ನೆ ವಾಪಸ್ ಬರ್ತಾನೆ. ಈಗ ಹೆಂಡತಿಯ ಕಳ್ಳಾಟನ ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇವನು ಅವಳನ್ನ ಒಂದು ಟ್ರಿಪ್ಗೆ ಕರೆಯುತ್ತಾನೆ. ಆದ್ರೆ ಅವಳು ಬರಲ್ಲ ಅಂತಾಳೆ. ಅದಕ್ಕೆ ಇವನು ಒಬ್ಬನೇ ಹೋಗ್ತಾನೆ. ಇದೇ ಚಾನ್ಸ್ ಅಂತ ಅವನ ಹೆಂಡತಿ ಆ ವ್ಯಕ್ತಿ ಜೊತೆ ಸುತ್ತಾಡೋಕೆ ಹೋಗ್ತಾಳೆ. ಆದ್ರೆ ಅವಳು ಎಲ್ಲಿ ಹೋದ್ರೂ ಈ ಗಂಡ ಅವಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾನೆ. ಟ್ರಿಪ್ ಮುಗಿಸಿ ಮನೆಗೆ ಬಂದ ಮೇಲೆ ಗಂಡ ಆಗ್ಲೇ ವಾಪಸ್ ಬಂದಿರೋದನ್ನ ನೋಡಿ ಅವಳು ರಾತ್ರಿನೇ ಗಂಡನಿಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾಳೆ. ಗಂಡ ಕೂಡ ಕೂಲ್ ಆಗಿ ಓಕೆ ಅಂತ ನಾಳೆ ಬೆಳಿಗ್ಗೆ ಲಾಯರ್ ಹತ್ರ ಹೋಗೋಣ ಅಂತಾನೆ. ಆದ್ರೆ ಈ ಗಂಡ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಗುರು. ಯಾಕಂದ್ರೆ ಡಿವೋರ್ಸ್ಗೆ ಅಂತ ಅವನು ಅವಳನ್ನ ಕರ್ಕೊಂಡು ಹೋಗಿದ್ದೇ ಆ ಲಾಯರ್ ಹತ್ರ. ಅಂದ್ರೆ ತನ್ನ ಹೆಂಡತಿಯ ಲವರ್ನ ಹೆಂಡತಿ ಹತ್ರನೇ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಡಿವೋರ್ಸ್ ಪೇಪರ್ ಕೆಲಸ ಎಲ್ಲ ಮುಗಿಸಿ ವಾಪಸ್ ಬರುವಾಗ ಗೋಡೆ ಮೇಲೆ ಅದೇ ವ್ಯಕ್ತಿಯ ಫೋಟೋ ಇರೋದನ್ನ ಹೆಂಡತಿ ನೋಡ್ತಾಳೆ. ಇಲ್ಲಿ ಗಂಡ ಹಾಕಿದ್ದ ಮಾಸ್ಟರ್ ಪ್ಲಾನ್ ಪಕ್ಕಾ ವರ್ಕೌಟ್ ಆಗೋಗತ್ತೆ.